ದೇವನು ಪ್ರತಿಯೊಂದು ಕ್ಷಣವು ನಿಮ್ಮನ್ನ ನನ್ನನ್ನು ನೋಡಿ ಕೂಗುವಂತ ಧ್ವನಿಯೇ, ಮಗಳೇ ಮಗನೇ ನೀನು ಏನ್ ಮಾಡುತ್ತಿದ್ದೀಯ, ಎಲ್ಲಿದ್ದೀಯ ಎಂಬುದಾಗಿ. ಆ ದೇವನ ಧ್ವನಿ ನಮ್ಮ ಹೃದಯವನ್ನು ತಾಕುವಂಥದ್ದು. ಅದಕ್ಕಾಗಿ ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಇದೋ ಯೆರೆಮೀಯ ನೀನು ಏನ್ ಮಾಡ್ತಾ ಇದ್ದೀಯ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿದ್ದೀಯಾ? ಪ್ರತಿ ಕ್ಷಣವು ನಿಮ್ಮನ್ನು ನನ್ನನ್ನು ಕರೆಯುವಂಥದ್ದು ಈ ಧ್ವನಿಯೇ. ಯೆರೆಮೀಯ ಹೇಳ್ತಾನೆ, ಏನ್ ನೋಡ್ತಾ ಇದೆಯಾ ಎಂಬುದಾಗಿ ಹೇಳುವಾಗ, ಸ್ವಾಮಿ ಅಲ್ಲಿ ಏನೋ ಅಲುಗಾಡುವುದನ್ನು ನಾನು ನೋಡ್ತಾ ಇದ್ದೇನೆ, ಒಂದು ಶಬ್ದವನ್ನು ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಹೌದು ನೀನು ಸರಿಯಾಗಿ ಹೇಳಿದೆ, ನನ್ನನ್ನ ನೋಡುವಂತ ನಿನ್ನ ಕಣ್ಣುಗಳು, ಆ ದೃಷ್ಟಿ ಏನಾಗಿದೆ ಎಂಬುದಾಗಿ ಕೇಳುವಾಗ 13ನೇ ವಾಕ್ಯವನ್ನು ನೋಡ್ರಿ. 13ನೇ ವಾಕ್ಯ. ಮತ್ತೆ ಸರ್ವೇಶ್ವರ ನನಗೆ ಇನ್ನು ಏನು ನೋಡುತ್ತಿರುವೆ, ಇನ್ನು ನೀನು ನೋಡುತ್ತಿರುವೆ ಎಂದರು. ಅದಕ್ಕೆ ನಾನು ಉರಿಯುತ್ತಿರುವ ಬೆಂಕಿಯಿಂದ ಉಕ್ಕುವ ಅಂಡೆಯೊಂದನ್ನು ನೋಡುತ್ತಿದ್ದೇನೆ. ಉರಿಯುವಂತ ಅಂಡೆಯಲ್ಲಿ ಉಕ್ಕುವಂತ ಅಂಡೆಯೊಂದನ್ನು ನೋಡುತ್ತಿದ್ದೇನೆ. ಉಕ್ಕುವಂಥದ್ದೇ ಬೆಂಕಿ. ಆ ಬೆಂಕಿ, ಅಮೆರಿಕ ಹೇಳ್ತದೆ, ಯಾವ ರೀತಿಯಲ್ಲಿ ಈ ಬೆಂಕಿ ಎಲ್ಲಿಂದ ಬಂತು ಗೊತ್ತಿಲ್ಲ. ಅವ್ರು ಯಾವುದಾದ್ರೂ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಸೈಂಟಿಫಿಕ್ ಪ್ರಕಾರ ಈ ಒಂದು ಬೆಂಕಿಯು ಯಾವಾಗಲಲ್ಲಿ ಆಗುವಂತ ಒಂದು ಕಾರ್ಯವೇ ಕಾಡ್ಗಿಚ್ಚು ಎಂಬುದು. ಯಾಕೆಂದರೆ ದಟ್ಟವಾದಂಥ ಅರಣ್ಯ, ಅದು ನಾನಾ ಪ್ರಶ್ನೆಗಳಿದೆ. ಅವರೇ ಅದನ್ನ ಬೆಂಕಿ ಹಾಕಿ ಆರಿಸುವಂಥದ್ದು, ಆ ಒಂದು ಮಹಾಶಕ್ತಿಯನ್ನ ನಿಲ್ಲಿಸುವಂಥದ್ದು. ಒಂದೊಂದ್ಸಲ ಕಾಡ್ಗಿಚ್ಚು, ಮರದಿಂದ ಮರಕ್ಕೆ ಎಲ್ಲ. ಆದರೆ ಈ ಸಂದರ್ಭದಲ್ಲಿ ನಡೆದಂಥ ಕಾರ್ಯ ಅದು ಅವರ ಜ್ಞಾನಕ್ಕೆ ಎಟುಕದಂಥ ಕಾರ್ಯ. ಎಷ್ಟು ಲಾಸ್ ಆಗಿರ್ಬೋದು. ಹಲೋ, ಲೆಕ್ಕ ಇಲ್ಲ, ಇನ್ನು ಲೆಕ್ಕ ಗೊತ್ತಿಲ್ಲ. ಅಲ್ಲಿ ಯಾಕೆ ಆಗಿರ್ಬೋದು? ಯಾಕೆ ಆ ರೀತಿಯಾದಂಥ ಘೋರವಾದಂಥ ಒಂದು ಸಾವು ಮತ್ತೆ ಕಣ್ಣೆದುರಿಗೆ ಅವರ ಮನೆ ಸುಟ್ಟೋಗುವಾಗ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನೀವು ಅಮೆರಿಕದಲ್ಲಿದ್ದೀರಿ, ಲಾಸ್ ಏಂಜಲ್ಸಲ್ಲಿದ್ದೀರಿ, ದೊಡ್ಡ ಒಂದು ಮನೆ ನಿಮ್ಮದು, ಕಾರಿದೆ, ಮನೆಯೊಳಗೆ ನೀವು ಓದಿದಂಥ ನಿಮ್ಮ ಸರ್ಟಿಫಿಕೇಟ್ಗಳಿದ್ದಾವೆ, ಗೋಲ್ಡ್ ಇದೆ, ಒಳ್ಳೆ AC, ಒಳ್ಳೆ ಸೋಫಾ, ಬೆಡ್ ಎಲ್ಲವೂ ಇದೆ ಮನೆಯೊಳಗೆ. ಬೆಂಕಿ ಹತ್ತು ಉರಿದೋಯ್ತು. ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲವೂ ಹತ್ತಿ ಉರಿದೋಯ್ತಾ ಇದೆ. ಹಾಕಿದಂಥ ನಿಮ್ಮ ಮನೆಯಲ್ಲಿ ಹಾಕಿಕೊಂಡು ಹೊರಗೆ ಬಂದಂಥ ಬಟ್ಟೆ ಮಾತ್ರ ನಿಮಗೆ ಸ್ವಂತ. ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟೇ, ನಿಮ್ಮ ಕೈಯಲ್ಲೇ ನಿಮ್ಮ ಕತ್ತಲ್ಲೂ ಎಷ್ಟು ಚಿನ್ನ ಹಾಕಿದ್ರು ಅಷ್ಟೇ. ಬಾಕಿ ಎಲ್ಲ ದಯವಿಟ್ಟು ಮಕ್ಕಳನ್ನ ಇಟ್ಕೊಳ್ರಿ. ಯಾವುದು ಇದು ಮಕ್ಕಳು ನವ್ಯದೆ, ದಯವಿಟ್ಟು 2 ಮಕ್ಕಳನ್ನ ಇಟ್ಕೊಳ್ರಿ. ಪ್ರಿಯರೇ, ನಿಮ್ಮ ಕಣ್ಣೆದುರಿಗೆ ನಿಮ್ಮ ಮನೆ ಸುಟ್ಟೋದ್ರೆ ರಾತ್ರಿ ಎಲ್ಲಿ ಮಲಗ್ತೀರಿ? ಹಲೋ, ಎಲ್ಲಿ ಮಲಗ್ತೀರಿ? ಊಟ, ನೀರು, ನಿಮ್ಮ ಓದಿದಂಥ ಸರ್ಟಿಫಿಕೇಟು, ನಿಮ್ಮ ಹಣನ ತಗೊಳ್ಳಿಕ್ಕೋ ಬ್ಯಾಂಕ್ ಪಾಸ್ಬುಕ್ಗಳು, ನಿಮ್ಮ ಆಸ್ತಿ, ನೀವು ಏನೆಲ್ಲ ಮನೆಯಲ್ಲಿ ಕೂಡಿಟ್ರೋ ನಿಮ್ಮ ಕಣ್ಣೆದುರಿಗೆ ಬೆಂಕಿ ಆಗೋಯ್ತಲ್ಲ. ಯೋಚನೆ ಮಾಡಿ ನೋಡ್ರಿ ಮನುಷ್ಯನ ಸ್ಥಿತಿ. ಅವನು ಶ್ರೀಮಂತನೇ, ಲೋಕದಲ್ಲಿ ಶ್ರೀಮಂತ, ಲೋಕದಲ್ಲಿ ಗಳಿಸಿದ್ದು ಅವನ ವಿದ್ಯೆ, ಅವನ ಒಂದು ವರಮಾನ
ಎಲ್ಲದರಿಂದಲೂ ಸುಂದರವಾದಂಥ ಒಂದು ದೊಡ್ಡ ದೊಡ್ಡ ವಿಲಾಗಳು, ದೊಡ್ಡ ವಿಲಾ. ನಾನು ಹೇಳಿದ್ನಲ್ಲ, 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ಮನೆಗಳು ಕಣ್ಣೆದುರಿಗೆ ಸುಟ್ಟು ಹೋಯ್ತು. ಯೆರೆಮೀಯ, ಏನ್ ನೋಡ್ತಾ ಇದ್ದೀಯ? ಜನರೇ, ಏನ್ ನೋಡ್ತಾ ಇದ್ದೀರಿ? ಪಾಪವು ಬಲಿಷ್ಠವಾಗಿ ಪ್ರಾರಂಭಿಸಿದ್ದು ಅಲ್ಲೇ. 1961ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ಚರ್ಚ್ ಕಟ್ಟಲ್ಪಡ್ತು, ಸೈಟಾನಿಕ್ ಚರ್ಚ್. ಫಸ್ಟ್ ಚರ್ಚ್, ಮೊದಲನೆಯ ಚರ್ಚ್, ಸೈಟಾನಿಕ್ ಚರ್ಚ್ ಕಟ್ಟಿದ್ದು ಅಲ್ಲೇ, ಅದೇ ಜಾಗದಲ್ಲಿ. ಬ್ಲ್ಯಾಕ್ ಮಾಸ್, ಅದರ ಅರ್ಥ ಏನು? ಅಲ್ಲಿ ಮದುವೆಯಾದವ್ರನ್ನ ಸೇರಿಸೋದಿಲ್ಲ. ಅಲ್ಲಿ ಮೆಂಬರ್ ಆಗಬೇಕಾದ್ರೆ, ಚರ್ಚ್ ಮೆಂಬರ್ ಆಗಬೇಕಾದ್ರೆ ಅಲ್ಲಿ 15 to 35 ಇಯರ್ಸ್ ಬ್ಯಾಚುಲರ್ಸ್ ಮಾತ್ರ. ಈ ಬ್ಲ್ಯಾಕ್ ಮ್ಯಾಸ್ ಏನ್ ನಮ್ಮ ಅಲ್ತಾರೆ ಇಲ್ಲಿ ಆಲ್ಟರ್ ಇದೆಯೋ, ಸೇಮ್ ಆಸ್ ಇಟ್ ಈಸ್. ಆಲ್ಟರ್ ಇದೆ, ಕ್ರಾಸ್ ಇದೆ, ಎಲ್ಲ ಇದೆ. ಆದರೆ ಕ್ರಾಸ್ ಎಲ್ಲವೂ ಉಲ್ಟಾ. ಈ ಪೀಠವು ನಮಗೆ ಇಲ್ಲಿದೆ, ಆ ಸೈಟಾನಿಕ್ ಚರ್ಚಲ್ಲಿ ಆಲ್ಟರ್ ಸೆಂಟರ್ಗೆ ಇರ್ತದೆ. ಸೆಂಟರ್ ಪುಲ್ಪಿಟ್, ಅಲ್ಲಿ ಅವ್ರದೇ ಆದಂಥ ಬೈಬಲ್. ಇಲ್ಲಿ ಏನು ಯೇಸು ಸ್ವಾಮಿಯ ವಾಕ್ಯವನ್ನು ನೀವು ಕೇಳ್ತಿರೋ ಅದೆಲ್ಲವೂ ಉಲ್ಟಾ ಉಲ್ಟಾ. ಸೈತಾನ್ ನಾನು ಹೇಳಿದ್ದು. ಈ ಚರ್ಚಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಿರ್ತಕ್ಕಂಥದ್ದು. ಫಸ್ಟ್, ಅವರು ಬಂದ ಮೇಲೆ ಅವರ ಹೊರಗಿನ, ಅಂದರೆ ಈ ಬಟ್ಟೆಗಳು ಏನು ಹಾಕೊಂಡು ಬರ್ತಿರೋ ಅದೆಲ್ಲ ಬಿಚ್ಚಿ ಒಂದು ಕಡೆ ಇಡಬೇಕು. ಲೇಡೀಸಿಗೆ ಒಂದು ಕಡೆ, ಜೆಂಟ್ಸಿಗೆ ಒಂದು ಕಡೆ. ಅದಾದಮೇಲೆ ಸೆಕೆಂಡ್, ಅವರು ಒಳಗೆ ಅವರದೇ ಆದಂಥ ಬಟ್ಟೆ, ಬ್ಲ್ಯಾಕ್ ಬಟ್ಟೆ ಹಾಕಿ ಸೆಕೆಂಡ್ ಸ್ಟೇಜಿಗೆ ಬರುವಾಗ, ಅವರ ಆರಾಧನೆ ಪ್ರಾರಂಭ ಆಗುವಾಗ, ಅವರ ವರ್ಷಿಪ್ ಪ್ರಾರಂಭ ಆಗುವಾಗ ಎಲ್ಲರೂ ಸುತ್ತುವರೆದು ಆಲ್ಟರ್ ಹತ್ರ ಬರ್ತಾರೆ. ಬಂದಾಗ ಆ ಮಾಸ್ ಸ್ಟಾರ್ಟ್ ಆಗುವಾಗ, ಯಾವ ಒಂದು ರೋಮನ್ ಕ್ಯಾಥಲಿಕ್ ಅಲ್ಲಿ ಈ ಬಲಿಪೂಜೆಯಲ್ಲಿ ಒಂದು ಗುರು ಪ್ರತಿಷ್ಠಾಪಿಸಿದಂಥ ಆ ಪರಿಶುದ್ಧವಾದಂಥ ಅಪ್ಪವನ್ನ, ಆ ದ್ರಾಕ್ಷಾರಸವನ್ನ, ಯೇಸುವಿನ ಪರಿಶುದ್ಧವಾದಂಥ ಶರೀರ ಮತ್ತು ರಕ್ತವನ್ನ ಮಾರ್ಪಡಿಸುವಂಥ ಒಂದು ಮಹಾಶಕ್ತಿಯನ್ನ ಹೊಂದಿರತಕ್ಕಂಥ ಈ ರೋಮನ್ ಕ್ಯಾಥಲಿಕ್ ಅಲ್ಲಿ ಪರಮ ಪ್ರಸಾದ, ಅದನ್ನ ವಿಕ್ರಯಿಸುವಂಥ, ಅದನ್ನ ಕಳ್ಳತನವಾಗಿ ಅವರ ಏಜೆನ್ಸ್ಗಳು ಆ ಚರ್ಚ್ಗಳಿಗೆ ಹೋಗಿ, ಅದಾದಮೇಲೆ ಬಲಿಪೂಜೆಯಲ್ಲಿ ಆಮೇನ್ ಎಂಬುದಾಗಿ ಹೇಳಿ ಅದನ್ನು ತಿನ್ನುವ ರೀತಿಯಲ್ಲಿ ಅದನ್ನು ತಗೊಂಡು ಬಂದು ಅವರಿಗೆ ಕೊಟ್ಟರೆ, ಒಂದು ಪರಮ ಪ್ರಸಾದ ಅಂದರೆ ಬಲಿಪೂಜೆಯಲ್ಲಿ ಪ್ರತಿಷ್ಠಾಪನೆಯಾಗಿ ಯೇಸುವಿನ ರಕ್ತವಾಗಿ ಶರೀರವಾಗಿ ಮಾರ್ಪಡಿಸಿದಂಥ ಒಂದು ಪರಮ ಪ್ರಸಾದದ ರೇಟ್ ಮಾರುವಾಗ 10 to 25,000 rupees ಒಂದು ಪರಮ ಪ್ರಸಾದ. ಅದನ್ನು ಆ ಚರ್ಚಿನ ಆ ಪಾದರಿ ಅವನು ಏನಿದ್ದಾನೋ ಅವನು ಅದನ್ನು ತೆಗೆದು ಅದಕ್ಕೆ ಅವಮಾನಿಸುವಂಥ ಶಬ್ದಗಳನ್ನು ಉಪಯೋಗಿಸಿ ಥರ್ಡ್ ಸ್ಟೇಜ್ ವರ್ಷಿಪ್ ಪ್ರಾರಂಭಿಸುವಾಗ ಪಾನಪಾತ್ರೆ ಇಡೀ ಬಂದಿರತಕ್ಕಂಥ ಎಲ್ಲ ಯೂತ್ಸ್ ಅವರ ಕೈಯಲ್ಲಿ, ಒಬ್ಬೊಬ್ಬರ ಕೈಯಲ್ಲಿ ಪಾಸ್ ಆಗುವಾಗ ಒಂದು ಸಣ್ಣ ಒಂದು ಚಾಕು ಬ್ಲೇಡು ಅವರ ಹೆಬ್ಬೆರಳನ್ನು ಒಂದು ಭಾಗದಲ್ಲಿ ಗೀಚಿ ಆ ಬ್ಲಡ್ಡನ್ನು ಆ ಪಾತ್ರೆಯಲ್ಲಿ ಹಾಕಬೇಕು. ಯಾರೆಲ್ಲ ಇದ್ದಾರೋ ಅಷ್ಟು ಜನ ಆ ಜನದ ಬ್ಲಡ್ಡನ್ನು ತೆಗೆದು, ಇಲ್ಲಿ ಗುರುಗಳು ಇದು ಯೇಸುವಿನ ರಕ್ತವಾಗಿ ಮಾರ್ಪಟ್ಟಂಥ, ಯೇಸುವಿನ ಶರೀರವಾಗಿ ಮಾರ್ಪಟ್ಟಂಥ ಅಪ್ಪವನ್ನು ನಮಗೆ ಭುಜಿಸುವಂಥ ಹಾಗೂ ನಮ್ಮೆಲ್ಲರ ಪಾಪಕ್ಕೆ ಪರಿಹಾರ ಆಗಿರ್ತಕ್ಕಂಥ ದಿವ್ಯ ಬಲಿಯಲ್ಲಿ
ಆ ಯೇಸುವಿನ ಸಾನ್ನಿಧ್ಯವನ್ನು ಒಪ್ಪಿಸಿಕೊಡುವಾಗ ಆತನು ಎಲ್ಲ ಉಲ್ಟಾ ಹೇಳಿ, ಅದಾದಮೇಲೆ ಲಾಸ್ಟ್ ಮಿನಿಟಲ್ಲಿ ಲೈಟ್ ಆಫ್ ಮಾಡಿ ಒಂದು ರೆಡ್ ಲೈಟ್ಗಳಾಗ್ತಾರೆ. ಹಾಕುವಾಗ ಎಲ್ಲರೂ ನ್ಯೂಡ್, ಮೈ ಮೇಲೆ ಒಂದು ಬಟ್ಟೆ ಇಲ್ಲದೆ, ಹೆಂಗಸರು ಹುಡುಗಿಯರು ತನ್ನ ಕೂದಲನ್ನು ಮುಂದೆ ಮಾಡಿ ಆ ಹಬ್ಬಕ್ಕೆ ತಂದು ಕೊಟ್ಟಂತ ಆ ಪರಿಶುದ್ಧವಾದಂಥ ಓಸ್ತಿಯನ್ನ ಅವರು ಅವಮಾನಿಸಿ ನಾನಾ ರೀತಿಯಲ್ಲಿ ಆ ಪರಮಪ್ರಸಾದವನ್ನು ಅವಮಾನಿಸಿ ಹಾಗೂ ಅದಕ್ಕೆ ಬಿಳಿಯ ಬಟ್ಟೆ ಹಾಕಿ ಅದನ್ನ ಈ ಒಂದು ಯಾವ ಒಂದು ಪ್ರೀಚರ್ ಇದ್ದಾನೋ ಅವನು ತುಳಿದು ನಿಲ್ತಾನೆ, ಅವನ ಕಾಲಡಿಯಲ್ಲಿ ಪರಮಪ್ರಸಾದ. ಈ ಪರಮಪ್ರಸಾದವನ್ನ ಅವಮಾನಿಸಿದಂಥ ಇದನ್ನ ಆ ಜನರ ಬ್ಲಡ್ಡಲ್ಲಿ ಅವನು ಪುಡಿ ಮಾಡಿ ಅದಲ್ಲಿ ಯಾವ ರೀತಿಯಲ್ಲಿ ಗುರುಗಳು ಆ ವೈನಿಗೆ ಒಂದು ತೊಟ್ಟು ನೀರನ್ನು ಹಾಕ್ತಾರೋ ಅದರ ಸಂಕೇತ ಪಾಪ ಪರಿಹಾರದ ಸಂಕೇತ. ಹಾಗೂ ಏಸು ಲಾಸ್ಟ್ ಮಿನಿಟ್ ಆ ಸಿಪಾಯಿಯು ಬರ್ಜಿಯಲ್ಲಿ ಅವರ ಪಕ್ಕೆಯನ್ನು ಚುಚ್ಚುವಾಗ ರಕ್ತವು ನೀರು ಹರಿದು ಬಂತು ಎಂಬುದಾಗಿ ನೋಡುವಂಥ ಆ ಸಾಂಕೇತಿಕವಾದಂಥ ಕಾರ್ಯಕ್ಕೆ ಅವನು ಎಂಜಿಲನ್ನು ಹಾಕ್ತಾನೆ. ಎಲ್ಲರ ಎಂಜಿಲಾಗ್ತದೆ. ಅವಮಾನಿಸಿದಂಥ ಈ ಒಂದು ಕಾರ್ಯವನ್ನು ಎಲ್ರಿಗೂ ಕುಡಿಲಿಕ್ಕೆ ಕೊಡ್ತಾನೆ. ಈ ರೀತಿಯಾದಂಥ ವರ್ಷಿಪ್, ಈ ರೀತಿಯಾದಂಥ ಬ್ಲ್ಯಾಕ್ ಮಾಸ್ ಇರ್ತಕ್ಕಂಥ ಈ ಒಂದು ಚರ್ಚ್ ಕಟ್ಟಿದ್ದು, ಅಲ್ಲಿ ಇದ್ದು ಇಡೀ ಪ್ರಪಂಚಕ್ಕೆ ಈಗ ಹರಡಿರ್ತಕ್ಕಂಥ ಈ ಒಂದು ಆಂಟಿಕ್ರೈಸ್ಟ್ ಚರ್ಚ್ ಪ್ರಾರಂಭಿಸಿದ್ದು ಅಮೆರಿಕದ ಲಾಸ್ ಏಂಜಲ್ಸಲ್ಲಿ. ಈಗ ಆ ಲಾಸ್ ಏಂಜಲ್ಸ್ ಆ ಚರ್ಚ್ ಇಲ್ಲ, ಆ ಜಾಗ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಎಲ್ಲದಕ್ಕೂ ಒಂದು ಸಮಯ ಇದೆ, ಎಲ್ಲದಕ್ಕೂ ಒಂದು ರೀತಿ ನೀತಿ ಇದೆ. ದೇವನ ವಾಕ್ಯ ಹೇಳ್ತದೆ, ನೀನು ಎಲ್ಲಿಯ ತನಕ ನಿನ್ನ ಹೋರಾಟನ, ಎಲ್ಲಿಯ ತನಕ ನಿನ್ನ ಆಟ, ಎಲ್ಲಿಯ ತನಕ ನೀನು ಆಡಬಹುದು, ಎಲ್ಲಿಯ ತನಕ ನಿನ್ನ ಅಹಂಕಾರ, ಎಲ್ಲಿಯ ತನಕ ದೇವರನ್ನ ಬಿಟ್ಟು ಆಡುವಂಥದ್ದು. ಈ ಲೋಕದಲ್ಲಿ ದೇವನ ಆಶೀರ್ವಾದ ಇಲ್ಲದೆ ಒಂದು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಗುರುತಿಸುವಂಥದ್ದೇ ಲಾಸ್ ಏಂಜಲ್ಸ್ ಅಲ್ಲೂ ಆ ಅಮೆರಿಕದಲ್ಲಿ ಹತ್ತಿ ಹೊರದಂಥ ಒಂದು ಕಾರ್ಯವನ್ನು ನೀವು ಕಣ್ಣಾರೆ ನೋಡಿರ್ತಕ್ಕಂಥ ದೇವನ ವಾಕ್ಯ ಹೇಳ್ತದೆ, ಎಚ್ಚರಿಸ್ತಾ ಇದ್ದಾನೆ. ಯಾರಿಗೆ? ದೈವ ಮಕ್ಕಳೇ. ಇದರಲ್ಲೂ ನೀವು ಎಚ್ಚೆತ್ತುಕೊಳ್ಳದಿದ್ರೆ, ಸುನಾಮಿ ಬಂತು, ಎಚ್ಚೆತ್ತುಕೊಳ್ಳಿಲ್ಲ, ನಮ್ಗ ಸಮುದ್ರ ಎಲ್ಲಿತ್ತು ಅಲ್ಲಿ ಆಯ್ತು ಹೋಗು, ಎಷ್ಟೋ ಜನ ಸತ್ರು, ನಮ್ಮನೇಲಿ ಯಾವ ಸಾವಿಲ್ಲ. ಅದಾದ್ಮೇಲೆ ಅನೇಕ ಭೀಕರವಾದಂಥ ಚಂಡಮಾರುತಗಳು ಅನೇಕ ಬಂತು, ಎಚ್ಚೆತ್ತುಕೊಳ್ಳಿಲ್ಲ. ಸೆಕೆಂಡ್, ಇಡೀ ಪ್ರಪಂಚಕ್ಕೆ ಆ ಮಗುನ ಇಟ್ಕೊಳ್ರಿ, ಇದ್ಯಾರ್ದು ಮಗು? ಇಡೀ ಪ್ರಪಂಚಕ್ಕೆ ನಂಬಲು ಸಾಧ್ಯವಿಲ್ಲದಂತ ಒಂದು ರೋಗವನ್ನ ಕೊಟ್ಟು, ಈ ರೋಗ ಕಣ್ಣಾರೆ ನೋಡುವಂಥ ರೋಗವಲ್ಲ, ಅನುಭವಿಸುವಂಥ ಸಾವಿಗೆ ಬಂದಂಥ ರೋಗ, ಅದೇ ಕೋವಿಡ್. ಮನೆಯಿಂದ ಈಚೆ ಬಂದರ ನೀವು? ಹಲೋ, ಕೋವಿಡ್ ಸಮಯ ಹೋಗ್ಲಿ, ಗಂಡ ಏನಾದ್ರೂ ಈಚೆಗೀಚೆ ಹೋಗಿ ಏನಾದ್ರೂ ತಂದು ಮನೆಗೆ ಬರುವಾಗ ಫುಲ್ಲು ಒಂದು ಬಟ್ಟೆ ಬಿಚ್ಚಿ ಸ್ನಾನ ಮಾಡಿ ಬರಂಗೆ ಅವನ ಬಿಡಂಗೆ ಇಲ್ಲ, ಸೆಕೆಂಡ್ ಕೊಡಂಗಿಲ್ಲ, ಗಂಡ ಹೆಂಡತಿ ಮುಟ್ಟಂಗಿಲ್ಲ. ಅದಾದ್ಮೇಲೆ ನಿಮ್ಮ ಜೀವಿತದಲ್ಲಿ ಮಾಸ್ಕ್ ಎಂಬುದಾಗಿ ಗೊತ್ತಿಲ್ಲ, ಎಲ್ಲರೂ ಹಾಕೊಂಡ್ರ? ಹಲೋ ಹಲೋ, ನಿಮ್ಮ ಹತ್ರ ದುಡ್ಡಿತ್ತು, ಯಾವುದಾದ್ರು ಪಿಕ್ನಿಕ್ಗೆ, ನಮ್ಮ ದುಡ್ಡು, ನಮ್ಮ ಕಾರು, ನಮ್ಮ ಪೆಟ್ರೋಲ್, ನಾವು ಎಲ್ಲಾದ್ರೂ ಹೋಗ್ತೀವಿ, ನಮ್ಮನ್ನ ತಡಿಬೇಡಿ ಅಂತ ಹೇಳಿ ಏನಾದರೂ ಪೊಲೀಸನ್ನ ನೀವು ಕೇಳಿ ಏನಾದರೂ ಹೋಗ್ಲಿಕ್ಕಿತ್ತ? ಬಸ್ ಇತ್ತ, ಫ್ಲೈಟ್ ಇತ್ತ, ಹೋಟೆಲ್ ಇತ್ತ? ಏನೂ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವನ ವಾಕ್ಯ ಹೇಳ್ತದೆ, ಇಡೀ ಪ್ರಪಂಚವೇ ಕಾರ್ಗತ್ತಲು ರೀತಿಯಲ್ಲಿ, ದೇವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದರಲ್ಲೂ ಮನುಷ್ಯ ಎಚ್ಚೆತ್ತುಕೊಳ್ಳಿಲ್ಲ. ಅನೇಕ ಕುಟುಂಬಗಳಲ್ಲಿ ಸಾವು,
ಆದರೂ ಮನುಷ್ಯ ಎಚ್ಚೆತ್ತು. ನಮ್ಮನೇಲಿ ಸಾವಾಗ್ಲಿಲ್ವಲ್ಲ, ನಾವು ಬದುಕ್ಬಿಟ್ಟಿದ್ದೀವಲ್ಲ, ನಮಗೆ ಸಾವು ಬಂದಿಲ್ವಲ್ಲ. ಎಲ್ಲೋ ಸಾವು ನಡೆದಿದೆ. ಬ್ರದರ್ ಹೆಂಡ್ತಿನೂ ತೀರೋಗ್ಬಿಟ್ರು, ಎಲ್ಲೋ ಆಯ್ತು. ಪ್ರಿಯರೇ, ಬೆಂಕಿ, ನೀರಾಯ್ತು, ರೋಗ ಆಯ್ತು, ಬೆಂಕಿ ನಿಮ್ಮ ಕಣ್ಣು ಮುಂದೆ. ಆದರೂ ನಮ್ಮ ಅಹಂಕಾರ, ನಾನು ಎಂಬ ನಾನತ್ವ ಹಾಗೂ ಮನುಷ್ಯನನ್ನ ಬೇರ್ಪಡಿಸುವಂಥ ಸ್ವಾರ್ಥತೆ, ಈ ಸ್ವಾರ್ಥತೆಯಿಂದ ಮನುಷ್ಯ ಈಚೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಧಿಕ್ಕರಿಸಿ ನಡೆಯುವಂಥ ನಮ್ಮ ಈ ಬದುಕು ಎಲ್ಲಿಯ ತನಕ ಚಿಂತೆ ಮಾಡಿ ನೋಡ್ರಿ. ಮೊನ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಗುಂಡ್ಲುಪೇಟೆ ಗೊತ್ತಲ್ಲ, ಗುಂಡ್ಲುಪೇಟೆಯಲ್ಲಿ ಇದು ನಡೆದಂಥ ಕಾರ್ಯವನ್ನು ನಿಮಗೆ ಹೇಳ್ತೇನೆ. ಗುಂಡ್ಲುಪೇಟೆಯಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಯಿತು. ನಾನು ನಿಮಗೆ ಬೇಕಾದ್ರೆ ಧೈರ್ಯ ಇರೋರು, ಸ್ವಲ್ಪ ಈ ಗುಂಡಿಗೆ ಇದ್ದವರು ನೋಡ್ರಿ, ನಾನು ಕಳಿಸ್ಕೊಡ್ತೇನೆ. ಇಲ್ಲ ಶೂಟ್ ಮಾಡ್ತಾ ಇದ್ದೇವೆ, ಇದ್ರಲ್ಲಿ ಬೇಕಾದ್ರೆ ಬ್ರದರ್ಗೆ ಹೇಳ್ತೇನೆ, ಅದರಲ್ಲಿ ಆ್ಯಡ್ ಮಾಡ್ರಿ ಅಂತ. ನಮ್ಮ ಅಳಿಯನ ಮಾಮನ ಹೆಂಡತಿ ಮಗಳು, ಇದೇ ವಿಚಾರಣೆ. ಅವರು ಡಿಲಿವರೆನ್ಸ್ ಪ್ರೇಯರ್ ನಮ್ಮ ಗೂಡಲೂರಲ್ಲಿ, ಅದು ತಮಿಳ್ನಾಡು, ಅದಾದಮೇಲೆ ಪಕ್ಕದಲ್ಲಿ ಕೇರಳ, ಅಲ್ಲಿ ಒಂದು ಶುಕ್ರವಾರ ಡಿಲಿವರೆನ್ಸ್ ಪ್ರೇಯರ್ ಅಂತ ನಡೆಸ್ತಾರೆ. ವಾರಕ್ಕೆ ಒಂದು ಸಲ ಡೈಲಿ ನಿಮ್ಮ ಯೂಟ್ಯೂಬಲ್ಲೂ ಬರ್ತದೆ, ಡೈಲಿ ಡಿಲಿವರೆನ್ಸ್ ಪ್ರೇಯರ್, ಯೂಟ್ಯೂಬಲ್ಲಿ ಹೊಡೆದು ನೋಡ್ರಿ. ಈ ಒಂದು ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ, ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ನಂಜನಗೂಡು ನಗರ ಬಿಟ್ಟು ಮುಂದೆ ಹೋಗುವಾಗ ಒಂದು ಲಾರಿ ಬಂತು. ಇವರ ಮುಂದೆ ಬರ್ತದೆ, ಹಿಂದೆ ಹೋಗ್ತದೆ, ಮುಂದೆ ಬರ್ತದೆ, ಹಿಂದೆ ಹೋಗ್ತದೆ. ತಾಯಿ ಈ ಸೈಡಲ್ಲಿ, ಕಿಟಕಿ ಕಡೆ ಮಗಳು ಬಸ್ ಹತ್ತಿ ಕೂತು ನಗರ ಬಿಟ್ಟು ಹೋಗುವಾಗ ಅವಳು ಕನ್ಸಲ್ಲ, ಅವಳಿಗೆ ಅನ್ನಿಸ್ತಾ ಇದೆ ನಾನು ಸತ್ತೋಗಿದ್ದೀನಿ, ನನ್ನ ಹೆಣ ನೋಡ್ಲಿಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ. ಇದು ಲೈವ್. ಅವಳಿಗೆ ಅನ್ನಿಸ್ತಾ ಇದೆ ನಾನು ಸತ್ತೋಗಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಯಾಕೆ ಮಮ್ಮಿ, ಆ ಮಮ್ಮಿಗೆ ಹೇಳಕ್ ಹೋಗ್ತಾಳೆ, ಮಧ್ಯದಲ್ಲಿ ಒಂದು ಹೆಂಗಸು ಈ ಕಡೆ ಬರಲಿಕ್ಕೆ ಎಷ್ಟೋ ಪ್ರಯತ್ನ ಆಗ್ತದೆ, ಕರಿಬೇಕು ಅಂತಾಳೆ, ಕರೀಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಕೈ ಓಡ್ತಾ ಇಲ್ಲ. ತಾಯಿ ಹತ್ತಿದ ಕ್ಷಣದಿಂದ ರೋಸ್ರಿ ಮಾಡ್ತಾ ಇದ್ದಾರೆ, ಗಮನಿಸ್ರಿ. ಇದು ಲೈವ್ ಸಾಕ್ಷಿ, ಯಾಕಂದ್ರೆ ಇದು ರೆಕಾರ್ಡ್ ಆಗ್ತಾ ಇದೆ, ಅದು ಹೇಳಿದವರು ಕೇಳಬಹುದು. ಅದಾದ್ಮೇಲೆ ಅವರು ಒಂದು ಜಪ್ಸರ ಮುಗಿಸಿದ್ರು. ಈ ಮಗಳು, ಅವಳಿಗೆ ಆತ್ರ, ಅಮ್ಮ ನನಗೆ ಹೇಳ್ಬೇಕಿಲ್ಲ, ಈ ಹೆಂಗಸನ್ನ ಕಿಟಕಿ ಕಡೆ ಕೂರ್ಸೋಣ, ನಾನು ಅಮ್ಮನ ಕಡೆ ಕೂತ್ಕೊಂಡು ಸೇಫಾಗಿ ಅಮ್ಮನ ಕಡೆ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳೋಣ. ಆಗ್ಲೇ ಇಲ್ಲ. ಇದು ಗುಂಡ್ಲುಪೇಟೆಗೇನು 4 ರಿಂದ 5 ಕಿಲೋಮೀಟರ್ ಇದೆ, 4 ರಿಂದ 5 ಕಿಲೋಮೀಟರ್. ಈ ಬಸ್, ಲಾರಿ ಅದು ಯಾವ ರೀತಿಯಲ್ಲಿ ಹೊಡಿತೋ ಗೊತ್ತಿಲ್ಲ. ಈ ಅಮ್ಮ ಮಗಳು ಕೂತಂತ ಹಿಂಭಾಗದಲ್ಲಿರ್ತಕ್ಕಂಥ ಕಿಟಕಿ ಪಕ್ಕದಲ್ಲಿದ್ದಂಥ ಹೆಂಗಸಿಗೆ ವಾಮಿಟ್ ಆಯ್ತು. ಕಿಟಕಿಯಲ್ಲಿ ವಾಮಿಟ್ ಮಾಡ್ತಾ ಇದ್ದಾಳೆ, ಲಾರಿ ಹೊಡಿತು. ತಲೆ ಬುರುಡೆ ಇವರ ಪಕ್ಕದಲ್ಲೇ, ಸೀಟ್ ಪಕ್ಕದ ಹಿಂದೆ. ಕೈ ಹಿಂಗೆ ಹಾಕಿಯಾಳೆ, ಕೈ ಫುಲ್ಲು ಎಲ್ಲ ಈ ಮಿಷನಲ್ಲಿ ಕೊಟ್ಟರೆ ಕೈ ಎಷ್ಟು ಉದ್ದ ಆಗ್ತದೋ ಅಷ್ಟು ಉದ್ದ ಕೈ ನೇತಾಡ್ತಿದೆ. ತಲೆ ಇಲ್ಲ, ಈ ತಲೆ ಭಾಗ ಅರ್ಧ ಹಿಂದೆ ಸೀಟಲ್ಲೇ. ಈ ಹುಡುಗಿ
ಯಾರು ತಾಯಿ ಹತ್ರ ಹೇಳ್ಬೇಕು, ನಾನು ಸತ್ತೋಗಿದ್ದೀನಿ ಎಂಬುದಾಗಿ ವಿಷಯ ತಿಳಿಸ್ಬೇಕು ಎಂಬುದಾಗಿ ಹೇಳುವಂಥ ಹುಡುಗಿ ಮೇಲೆ ಆ ಗಾಜು ಕಟ್ಟಾಗಿರ್ತಕ್ಕಂಥದ್ದು ಹಾಗೆ ಬರ್ತಾ ಇದೆ. ಅವಳಿಗೆ ಕಿವಿಯಲ್ಲಿ ತಲೆ ತಗ್ಸು, ತಲೆ ತಗ್ಸು. ಅವಳು ತಲೆ ಹಿಂಗೆ ತಗ್ಸ್ಲಿಕ್ಕೂ ಹಿಂದೆ ಆ ಗ್ಲಾಸ್ ಹಿಂದೆ ಕೂತಿರ್ತಕ್ಕಂಥ ಆ ಹುಡುಗಿ ಇನ್ನೊಂದು ಯಾವುದೋ ಹೆಂಗಸು ಅವಳಿಗೆ ಕಣ್ಣಿಗೆ ಕರೆಕ್ಟ್ ಚುಚ್ಚಿ ಸ್ಪಾಟಲ್ಲಿ 2 ಕಣ್ಣು ಹೊಟ್ಟೋಯ್ತು. ಅದರ 3ನೇ ಸೀಟಲ್ಲಿ ಕೂತಿರ್ತಕ್ಕಂಥ ಹೆಂಗಸು ಮೊಬೈಲಲ್ಲಿ ಮಾತಾಡ್ತಿತ್ತು. ಆ ಜಾಮ್ ಆಗಿರ್ತಕ್ಕಂಥ ಏಟಿಗೆ ಕೈ ಫುಲ್ ಫ್ರ್ಯಾಕ್ಚರ್, ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ, ನೋಡ್ರಿ, ಸ್ವಲ್ಪ ಧೈರ್ಯ ಇರೋರು ನೋಡ್ರಿ. ಲೈವ್, ನಾನು ಸುಳ್ಳುಗಳು ಹೇಳ್ತಾ ಇಲ್ಲ. ಇದು ನಡೆದಂಥ ಕಾರ್ಯ. ಎಲ್ಲಿಗೆ ಹೋಗ್ತಿದ್ರು? ಡಿಲಿವರೆನ್ಸ್. ಇದೇ ರೀತಿಯಾದಂಥ ಡಿಲಿವರೆನ್ಸ್ ಪ್ರಾರ್ಥನಾ ಕೂಟಕ್ಕೆ ಹೋಗ್ಲಿಲ್ಲ. ಅಲ್ಲಿ 12 ಗಂಟೆ ಆಗೋಯ್ತು. ವಾಪಸ್ ಅವರಿಗೆ ತಡಿಲಿಕ್ಕಾಗಲಿಲ್ಲ. ಇಮ್ಮಿಡಿಯೇಟ್ ವಾಪಸ್ ಬಂದು ನನ್ನ ಮನೆಗೆ ಬಂದು ಯಾರ ಹತ್ರ ಹೇಳಬೇಕು? ಅವ್ರಿಗೆ ಆಗ್ತಾ ಇಲ್ಲ, ಅದು ಹೊರಗೆ ಬರ್ತಾ ಇಲ್ಲ. ನಾನು ಹೇಳಿದೆ, ಏನಾಯ್ತು, ಯಾಕೆ? ನಾನು ಹೇಳಿದೆ, ನೀರು ಕೊಡು ಅವ್ರಿಗೆ, ಸಮಾಧಾನ. ಅದಾದ್ಮೇಲೆ ಅವ್ರು ಹೇಳಿದ್ದು ಈ ಕಾರ್ಯ. ಇದನ್ನ ಬ್ಯಾಂಗ್ಳೂರಿಂದ ನನ್ನ ಅಣ್ಣ ಕಳಿಸ್ಯಾರೆ ವಾಟ್ಸಪ್ಪಲ್ಲಿ. ನಾನು ಅವರಿಗೆ ಪ್ರೀವಿಯಸ್ ಡೇ ನಾನು ಇದನ್ನು ನೆಗ್ಲೆಕ್ಟ್ ಮಾಡಿದೆ. ಏನೋ ಸಾವೇನೋ ಆಗಿರ್ಬೋದೇನೋ ಗೊತ್ತಿಲ್ಲ ಅಂತೇಳಿ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವರಿಗೆ ನಾನು ಮೆಸೇಜ್ ಕಳಿಸ್ತಾ ಇದ್ದೆ, ನಮ್ಮ ಅಣ್ಣನಿಗೆ ಕಳಿಸ್ತೇನೆ. ಅದನ್ನು ಡಿಲೀಟ್ ಮಾಡೋಣ ಎಂಬುದಾಗಿ ಅದೇ ಕರೆಕ್ಟ್ ಮೇಲೆ ಸಿಕ್ತು ನಮ್ಮ ಅಣ್ಣಂದು ಹೆಸರು. ಡಿಲೀಟ್ ಮಾಡೋಣ ಅನ್ನುವಾಗ ಮೇಲೆ ನೋಡು ಅನ್ನೋ ಒಂದು ಸೌಂಡ್, ಮೇಲ್ ನೋಡುವಾಗ ಈ ಆಕ್ಸಿಡೆಂಟ್. ಅದಾದ್ಮೇಲೆ ಅಲ್ಲಿ ಹೆಡ್ಡಿಂಗ್ ನೋಡಿದೆ, ಕರೆಕ್ಟ್ ಗುಂಡ್ಲುಪೇಟೆ ನಡೆದಂಥ ಘೋರವಾದಂಥ ಭೀಕರವಾದಂಥ ಅಪಘಾತ. ಹೊಡೆದವನು ಲಾರಿಯವನಿಲ್ಲ, ಸ್ಪಾಟಲ್ಲಿ ರಕ್ತ, ಮುಖ ಇಲ್ಲದಂಥ ಒಂದು ಬಾಡಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಆ ಹೆಂಗಸು ಸುರಕ್ಷಿತವಾಗಿ ಎಲ್ಲೋ ಊರಿಗೆ ತಲುಪುವಂಥ ಹೆಂಗಸು ಊರಿಗೆ ತಲುಪಲಿಲ್ಲ. ಆಕೆ ನೆನೆಸ್ಲಿಲ್ಲ, ನನ್ನ ಬಸ್ಸಲ್ಲಿ ಈ ರೀತಿ ಘೋರವಾದಂಥ ಒಂದು ಮರಣ ಸಂಭವಿಸದೆ ಗೊತ್ತಿಲ್ಲ. ಮರಣ ಎಂಬುದು ನಿನ್ನ ಬೆನ್ನಿಂದೆ ಎಂಬುದಾಗಿ ಮರಿಬೇಡ. ಮರಣ ಎಂಬುದು ನಿನ್ನನ್ನು ಸದಾಕಾಲ ಕಾಯ್ದು ಆ ಪಾಪದ ಕೊಡವು ತುಂಬುವಾಗ ಮರಣ ಯಾವ ರೀತಿಯಾದರೂ ಸಂಭವಿಸಬಹುದು. ಇದಕ್ಕಾಗಿ ಆದರೂ ಈ ದಿನ ಒಂದು ತೀರ್ಮಾನ ಮಾಡ್ರಿ, ಈ ದಿನ ಒಂದು ತೀರ್ಮಾನ ಮಾಡ್ರಿ, ನನ್ನ ಜೀವ ಈ ಲೋಕದಲ್ಲಿ ನನ್ನ ಉಸಿರು ಇರೋ ತನಕ ಅನೇಕ ಆತ್ಮಗಳನ್ನು ದೇವನ ಕಡೆಗೆ ಕರ್ಕೊಂಡು ಬರ್ತಾನೆ. ಮನೆ ಕಟ್ಟಿ ಆಸ್ತಿಯನ್ನು ಮಾಡಿ ಅನೇಕ ಲೋಕದ ಕಾರ್ಯದಲ್ಲಿ ಬಿದ್ದು ಲೋಕದ ಪ್ರಶ್ನೆಗಳಲ್ಲೇ ಇದ್ದು ನಿಮಗೆ ಒಂದು ಪ್ರಯೋಜನವೂ ಈ ಲೋಕದಲ್ಲಿ ಇಲ್ಲ. ಒಂದು ಪ್ರಯೋಜನ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಎಣವಾಗಿ ಮಲಗುವಾಗ ನಮಗೆ ಸಿಗುವಂಥದ್ದು 3 ಇಡಿ ಮಣ್ಣು ಮಾತ್ರವೇ. ನಿನ್ನ ಬದುಕು ಒಂದು ಪ್ರಯೋಜನ ಆಗಬೇಕು. ಸತ್ತಾಗಲು ಇಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡುವಲ್ಲ ಎಂಬುದಾಗಿ ಹೇಳಬೇಕು. ಇಂಥ ಒಂದು ವ್ಯಕ್ತಿ ಇದ್ದಿದ್ರೆ ಎಷ್ಟೋ ಕುಟುಂಬಗಳು ರಕ್ಷಣೆ ಹೊಂದ್ಕೊಳ್ತಿತ್ತಲ್ಲ ಎಂಬುದಾಗಿ ಅನೇಕರು ನಿಮ್ಮನ್ನು ನೋಡಿ ನಾನಾ ರೀತಿಯಲ್ಲಿ ಗೋಳಾಡಬೇಕು. ಇವತ್ತೊಂದು ತೀರ್ಮಾನ ಮಾಡ್ರಿ, ಈ ಒಂದು ಜೀವ ಅನೇಕ ಆತ್ಮಗಳನ್ನು ಆದಾಯ ಮಾಡಲಿಕ್ಕಾಗಿ, ಅನೇಕ ಆತ್ಮಗಳನ್ನು ಆದಾಯ ಮಾಡುವಾಗ ಪರಲೋಕದಲ್ಲಿ ನಿನಗೆ ಸಂಭಾವನೆ, ಲೋಕದಲ್ಲಿ ನಿನಗೆ ಸಂಭಾವನೆ ಇಲ್ಲ. ಲೋಕದಲ್ಲಿ ನಿನಗೆ ಅವಮಾನವೋ ನಿಂದನೆಯೋ ತಪ್ಪಿದ್ದಲ್ಲ. ಒಂದು ತಿಳ್ಕೊಳ್ರಿ, ಲೋಕದಲ್ಲಿ ನಿಮ್ಮ ಮೇಲೆ ಇಲ್ಲದ ಆರೋಪಗಳು. ಈಗ ನಾನಂತೂ ಫುಲ್ ತಲೆಯಿಂದ ಕಾಲು ತನಕ ಆರೋಪನೆ ಬಿಡ್ರೆ, ಆದರೆ ಅದನ್ನು ನಾನು ಯಾವ ಕಾರಣಕ್ಕೂ ಗಣನೆಗೆ ಇಲ್ಲ, ಗಣನೆಗೆ ತಗೊಳ್ಳುವಂಥದ್ದಲ್ಲ. ಆದರೆ ಎಲ್ಲವನ್ನು ಜಯಿಸಿ ನಿಲ್ಲುವಂಥದ್ದೇ. ಕಾರಣಕ್ಕೆಂದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಕರೆಕ್ಟ್ ಆಗಿದ್ರೆ ಸಾಕು. ಒಂದು ತಿಳ್ಕೊಳ್ರಿ,
ನಿಮಗೆ ಯಾರು ಏನೇ ಹೇಳಲಿ, ನೀವು ಕೆಟ್ಟವರು, ನೀವು ಏನೇ ಆಗಲಿ, ಏನು ನಿಮಗೆ ಹೇಳಿದ್ರು, ಆದರೆ ದೇವನ ಮುಂದೆ ನಿಮ್ಮ ಮನ, ಪ್ರಿಯರೇ, ದೇವನ ವಾಕ್ಯ ಅತಿ ಅಮೂಲ್ಯ. ನಿಮಗೆ ನಾನು ಕೈ ಮುಗಿದು ನಿಮಗೆ ಕೇಳ್ತೇನೆ, ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳ್ರಿ, ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳ್ರಿ. ನನ್ನ ಆತ್ಮ ನನಗೆ ಗೊತ್ತು ಯಾವ ರೀತಿ ನಾನು ಕಾಪಾಡಿಕೊಳ್ಬೇಕು. ನಾನು ಲೋಕದಲ್ಲಿ ಕೆಟ್ಟವನೋ, ಕುಟುಂಬದಲ್ಲಿ ಕೆಟ್ಟವನೋ, ಮಕ್ಕಳ ಮುಂದೆ ಕೆಟ್ಟವನೋ, ಯಾರ ಮುಂದೆ ಕೆಟ್ಟವನೋ, ಅದು ನನಗೆ ಸ್ವಂತ. ಅದು ನನಗೂ ಗೊತ್ತು, ದೇವ್ರಿಗೂ ಗೊತ್ತು. ನಾವು ದೇವ್ರ ಮುಂದೆ ಏನು, ದೇವರಿಗೆ ನನಗೆ ಗೊತ್ತು. ಆದರೆ ಯಾರನ್ನು ನೋಡಿ, ಯಾರನ್ನು ಕೇಳಿ ಪ್ರಾರ್ಥನೆ ಹಾಗೂ ದೇವರ ವಾಕ್ಯವನ್ನು ಬಿಡಬೇಡ್ರಿ. ದೇವರ ವಾಕ್ಯ ಬಿಡಬೇಡ್ರಿ. ಯಾರ ಕೈಯಲ್ಲೂ ಯಾರ ಅಂಗಿನಲ್ಲೂ ನಾನು ಹಿಂಗೆ ಕೇಳಲಿಲ್ಲ. ನಮ್ಮಿಂದ ಮ್ಯಾಕ್ಸಿಮಮ್ ನಾವು ಒಳ್ಳೇದು ಮಾಡಿದ್ದೇವೆ, ಮ್ಯಾಕ್ಸಿಮಮ್ ಒಳ್ಳೇದು ಮಾಡಿದ್ದೇವೆ. ಅದು ದೇವ್ರಿಗೆ ನಮಗೆ ಸಂಬಂಧ. ನಿಮ್ಮ ತಲಾಂತು ಕೂಡಿಟ್ಟುಕೊಳ್ಳ್ರಿ, ಸಮಯವನ್ನು ದೇವರಿಗೆ ಕೊಡ್ರಿ. ದೇವರು ನಿಮಗೆ ಸಮಯ ಕೊಡ್ತಾರೆ, ದೇವರು ನಿಮಗೆ ಸಮಯ ಕೊಡ್ತಾರೆ. ಈ ಲೋಕದಲ್ಲಿ ನಿಮಗೆ ದಿನಂಪ್ರತಿ 24 ಗಂಟೆ ಕೊಟ್ಟಿರುವಾಗ, ವಾರಕ್ಕೆ ಒಂದು ಸಲ ಈ ಜಾಗದಲ್ಲಿ ಈ ಡಿಲಿವರೆನ್ಸ್ ಮಿನಿಸ್ಟ್ರಿ ಇದು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ನನಗೆ ಎಷ್ಟೇ ನೋವಿದ್ರು, ನನಗೆ ಯಾವ ಆಪ್ರೇಷನ್ ಆದರೂ, ನನಗೆ ಏನೇ ಇದ್ದರೂ, ನೀವು ಕೂತಿದ್ದೀರಿ. 6 ಸ್ಟಾರ್ಟ್ ಮಾಡಿದೆ. ಎಷ್ಟಾಯಿತು ಟೈಮು? ಎಷ್ಟಾಯಿತು? 8:15 ಆಯಿತು. ಎಷ್ಟು ಅವರ್ ಆಯಿತು? 2 ಅವರ್ಸ್ ನೀವು ಕೂತಿದ್ದೀರಿ, 2 ಅವರ್ಸ್ ನಾನು ನಿಂತಿದ್ದೇನೆ. 2 ಅವರ್ಸ್ ನಿಂತಿದ್ದೇನೆ ನಾನು. ನನ್ನ ನೋವು, ನನ್ನ ಕಾರ್ಯ ನೋಡಿಬಿಡ್ರಿ. ನಿಮ್ಮ ಬದುಕು, ನಿಮ್ಮ ಆತ್ಮ, ನೀವು ಸ್ವರ್ಗಕ್ಕೆ ಹೋಗುವಾಗ ಅಲ್ಲಿ ಆನಂದಿಸುವಂಥ ದಿನ ಇರ್ತದೆ. ಸಂತೋಷವನ್ನು ಪಡುವಂಥ ಹಾಗೂ ಅಲ್ಲಿ ದೇವ ಜೊತೆಗೆ ನೀವು ಆರಾಧಿಸುವಂಥ ಆ ಆರಾಧನೆ ಅಮೋಘವಾದಂಥ ಆರಾಧನೆ ಆಗಿದೆ. ದುಡೀರಿ. ದೇವನ ಆ ಪರಿಶುದ್ಧವಾದ ವಾಕ್ಯ ನಿಮ್ಮ ಸಾನ್ನಿಧ್ಯದಲ್ಲಿ ಅದು ಸದಾಕಾಲ ನೆಲೆಯಾಗಿರಲಿ. ನಿಮ್ಮಿಂದ ಅನೇಕ ಜನರಿಗೆ ಒಂದು ಉಪಯೋಗ ಆಗಲಿ. ಕೆಟ್ಟದನ್ನು ಹೇಳ್ಬೇಡ್ರಿ, ಕೆಟ್ಟದನ್ನು ಸಾರಬೇಡ್ರಿ. ನಿಮ್ಮ ಕೈಯಲ್ಲಿ ಇದು ಒಳ್ಳೇದಾಯ್ತಾ ಮಾಡ್ರಿ, ಮಾಡೋಕ್ಕಾಗಲಿಲ್ವಾ ಪ್ರಾರ್ಥಿಸಿ. ಆ ಸಿದ್ಧಾಂತಕ್ಕೆ ಬನ್ನಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾನೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋಣ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಒಂದೊಂದು ವಾರಗಳಲ್ಲೂ ಸೋಮವಾರಗಳಲ್ಲಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ, ಸಾಧ್ಯವಾದರೆ ಒಬ್ಬೊಬ್ಬರನ್ನ ಕರ್ಕೊಂಡು ಬರಲಿಕ್ಕಾಗಿ ಪ್ರಾರ್ಥಿಸಿ. ಬರುವಾಗ ಏನು ಲಾಭ? ಆ ಲಾಭ ನೀವು ಸತ್ತಾಗ ಮಾತ್ರ ನೋಡಲಿಕ್ಕೆ ಸಾಧ್ಯ. ಇರುವಾಗ ದೇವರು ನಿಮ್ಮೆಲ್ಲರನ್ನ ಅಭಿಷೇಕದಲ್ಲೂ, ದೇವನ ಕೃಪೆಯಲ್ಲೂ, ದೇವನ ವರದಾನದಲ್ಲೂ ನಡೆಸ್ತಾರೆ. ಇರುವಾಗಲೂ ದೇವರು ನಿಮಗೆ ಸಕಲ ಆಶೀರ್ವಾದವು ನಿಮ್ಮದಾಗಿರ್ತದೆ. ಕಾರಣ ಯಾಕೆಂದರೆ ಈ ಆಲಯ ಎಷ್ಟೋ ಪುರಾತನ ಆ ದಿನಗಳಿಂದಲೂ ಪ್ರಾರ್ಥನೆ, ತ್ಯಾಗದಿಂದ, ಬಲಿಪೂಜೆ ಹಾಗೂ ಉಪವಾಸ ಪ್ರಾರ್ಥನೆಗಳು ತ್ಯಾಗದಿಂದ ಕೂಡಿರ್ತಕ್ಕಂಥ ಈ ಒಂದು ಆಲಯ, ಈ ಆಲಯದ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಈ ಅಂತ್ಯಕಾಲದಲ್ಲಿ ಇದೋ ದೇವರ ವಾಕ್ಯವನ್ನು ನೀವು ಆಲಿಸಿದ್ದೀರಿ. ಲೋಕದಲ್ಲಿ ಇನ್ನೂ ನಿಮಗೆ ಏನು ಗೊತ್ತಿಲ್ಲ. ಒಂದೊಂದು ಕಾರ್ಯವನ್ನು ನಿಮಗೆ ಒಂದೊಂದು ಎಪಿಸೋಡಲ್ಲಿ ತಿಳಿಸ್ತಾನೆ. ಲೋಕದಲ್ಲಿ ಅನೇಕ ಕಷ್ಟಗಳು, ದುಃಖಗಳು. ಮುಂದಿನ ದಿನ ಊಟಕ್ಕೆ ಗತಿ ಇರೋದಿಲ್ಲ. ಹಾಗೂ ದೇವರೆಲ್ಲವನ್ನ ಕೊಡುವಂಥ ದೇವನಾಗಿದ್ದಾರೆ. ಆದರೆ ವಾಕ್ಯಕ್ಕೆ ಕ್ಷಾಮ ಬರ್ತದೆ, ವಾಕ್ಯ ಸಿಗೋದಿಲ್ಲ. ತತ್ತರಿಸುವಂಥ ಜನ, ವಾಕ್ಯಕ್ಕೆ ತತ್ತರಿಸಿದರೂ ವಾಕ್ಯ ಇರೋದಿಲ್ಲ, ಸಾರುವಂಥ ವ್ಯಕ್ತಿಗಳು ಇರೋದಿಲ್ಲ. ದೇವನ ವಾಕ್ಯವು ನಿಮ್ಮದಾಗಿಸಿಕೊಳ್ಳ್ರಿ. ಕಿವಿ ಉಳ್ಳವನು ಕೇಳಲಿ, ಗ್ರಹಿಸಿಕೊಳ್ಳುವವನು ಗ್ರಹಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಅಗತ್ಯವಾದುದನ್ನು ಕರ್ತನಿಗೆ ಸಮರ್ಪಿಸಿಕೊಡ್ರಿ. ಅನೇಕ ಕಷ್ಟ, ವೇದನೆ,
ಸಂಕಟಗಳು, ಪೈಶಾಚಿಕ ಕಾರ್ಯ, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯೆಗಳು ನಾನಾ ರೀತಿಯಲ್ಲಿ ನಮ್ಮನ್ನು ಕಾಡಿದಂಥ ಹಾಗೂ ಅನಿರೀಕ್ಷಿತವಾಗಿ ಬಂದಂಥ ಅನೇಕ ಕಷ್ಟ ಸಂಕಷ್ಟಗಳು. ಅದಕ್ಕಾಗಿಯೇ ಈ ಆಲಯವು ನಿಮ್ಮನ್ನು ಕೈ ಬೀಸಿ ಕರೆಯುವಂಥದ್ದು, ನನ್ನ ಬಳಿಗೆ ಬಾ ಎಂಬುದಾಗಿ. ನೆತಾಲಿಯೇಲ್ ಆತನು ಇದೋ ಆ ಪರಿಶುದ್ಧವಾದಂಥ ಜೆರುಸಲೇಮಿನಿಂದ, ಆ ಪರಿಶುದ್ಧವಾದ ಜಾಗದಿಂದ ಏನಾದರೂ ಒಳ್ಳೆಯದನ್ನ ಕಾಣಬಹುದೇ ಎಂಬುದಾಗಿ ಹೇಳುವಾಗ ಫಿಲಿಪ್ಪನು ಹೇಳ್ತಾನೆ, ಬಂದು ನೋಡು ಎಂಬುದಾಗಿ. ಬಂದು ನೋಡು ಆ ಯೇಸುವಿನ ತ್ಯಾಗ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನದ ಆ ಪರಿಶುದ್ಧತೆ. ನಿನಗಾಗಿ ಒಂದು ದೇವನು ಪ್ರಾಣವನ್ನು ಕೊಟ್ಟಂಥ ದೇವನು, ನಿನಗಾಗಿ ನಿನ್ನ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ದೇವನು, ನಿನ್ನ ಪ್ರಾರ್ಥನೆಗೆ ಸತ್ತುತ್ತರವನ್ನು ಕೊಡುವಂಥ ಒಂದು ದೇವನು. ಇದೋ ಬಂದು ನೋಡು, ಯೇಸುವಿನ ಆ ಸಾನ್ನಿಧ್ಯವನ್ನು ಅನುಭವಿಸಿ ನೋಡು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಜೀವಮಾನದಲ್ಲಿ ತಿದ್ದಿಕೊಳ್ಳುವಂಥ ಜಾಗದಲ್ಲಿ ತಿದ್ದಿಕೋ. ನಿನ್ನ ಹೆಜ್ಜೆಯು ತಪ್ಪಾದ ಹೆಜ್ಜೆಯಾಗಿ, ನಿನ್ನ ಒಂದು ಬುದ್ಧಿಯು ಸ್ವಾರ್ಥತೆಯ ಬುದ್ಧಿಯಾಗಿ, ನಿನ್ನ ಜೀವಮಾನ ಇಡೀ ಕಷ್ಟದಲ್ಲೋ, ದುಃಖದಲ್ಲೋ, ವೇದನೆಯಲ್ಲೋ, ಸಂಕಟದಲ್ಲೋ ನಿನ್ನ ಸ್ವಾರ್ಥದಿಂದ ತೆಗೆದುಕೊಂಡು ಹೋಗಬೇಡ. ಏಕೆಂದರೆ ದೇವರು ಕೊಟ್ಟಂಥ ಅವಕಾಶವನ್ನು ನೀನು ಉಪಯೋಗಿಸು. ಮೊಣಕಾಲೂರಿ ದೇವನ ಮುಂದೆ ನಿನ್ನ ಎರಡು ಕೈಗಳನ್ನು ಚಾಚಿ ಪ್ರಾರ್ಥಿಸು. ಆ ಪ್ರಾರ್ಥನೆಗೆ ದೇವರು ನಿನ್ನೊಂದಿಗೆ ಮಾತನಾಡುವಂಥ ದೇವನು, ನೀನು ಕೇಳಿದ್ದೆಲ್ಲವನ್ನ ಕೊಡುವಂಥ ದೇವನಾಗಿದ್ದಾನೆ. ಆತನು ನಿನ್ನ ಪ್ರಾರ್ಥನೆಗೆ, ನಿನ್ನ ಮಾತಿಗೆ ಕಿವಿಗೊಡುವಂಥ ದೇವನು. ಆ ದೇವನಿಗೆ ನೀನು ಕೊಟ್ಟದ್ದಾದರೂ ಮಾಡಿದಾದರೂ ಏನು? ಇದೋ ಆತನಲ್ಲಿ ಕ್ಷಮೆ ಯಾಚಿಸಿ, ಆತನಲ್ಲಿ ಬೇಡು. ಕರ್ತನೆ, ಈ ಕ್ಷಣದವರೆಗೂ ನಾನು ಮಾಡಿದಂಥ ಸಕಲ ಪಾಪಗಳನ್ನು ಕ್ಷಮಿಸು. ಇದೋ ನನ್ನ ಕೈಯಿಂದ ನನ್ನ ಧರ್ಮಸಭೆಯನ್ನು ನಾನು ಕಟ್ಟಬೇಕು, ಧರ್ಮಸಭೆಯನ್ನು ಬೆಳೆಸಬೇಕು, ನನ್ನಿಂದ ಅನೇಕ ಆತ್ಮಗಳನ್ನು ಕೊಂಡು ಬರಬೇಕು. ಇದೋ ನನ್ನಿಂದ ಈ ತಾಯಿ ಧರ್ಮಸಭೆಯು ಉತ್ತಮವಾದಂಥ ಒಂದು ಸಾನ್ನಿಧ್ಯವನ್ನು ಮುಟ್ಟಬೇಕೆಂಬುದಾಗಿ ಆ ಧರ್ಮಸಭೆಗಾಗಿ ಈ ನಿಮಿಷದಲ್ಲಿ ನಿನ್ನನ್ನೇ ಒಪ್ಪಿಸಿಕೊಡು. ಈ ತಾಯಿ ಧರ್ಮಸಭೆ ನಿನಗಾಗಿ ತ್ಯಾಗವನ್ನು ಮಾಡಿ, ಇದೋ ನಿನಗಾಗಿ ಈ ಆಲಯವು ತೆರೆದಿಟ್ಟಂಥ ಆಲಯ, ಇದೋ ನಿನಗಾಗಿ ಒಂದು ಗುರುಗಳು, ನಿನಗಾಗಿ ಒಂದು ಬೋಧಕನು, ನಿನಗಾಗಿ ಈ ಒಂದು ಜಾಗದಲ್ಲಿ ಆ ಪರಿಶುದ್ಧತೆಯ ಪರಿಪೂರ್ಣತೆಯ ನಿನ್ನ ಜೀವಮಾನ ಇಡೀ ನಾಶನಕ್ಕೆ ಹೋಗುವಂಥ ಬದಲು ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ನಿನಗೆ ಒಂದು ಅವಕಾಶ ಈ ಸೋಮವಾರಗಳಲ್ಲಿ. ನಿನ್ನ ಸಮಯವನ್ನು ದೇವರಿಗೆ ಕೊಡು. ನಿನ್ನಿಂದ ಆಗಿದ್ದು ಒಳ್ಳೆಯದನ್ನು ಮಾಡು. ಕೆಟ್ಟದನ್ನು ಬಯಸಬೇಡ, ಅದನ್ನು ನೀನು ವೀಕ್ಷಿಸಬೇಡ. ನಿನ್ನ ಕಣ್ಣುಗಳು ನೋಡುವಂಥದ್ದು ಒಳ್ಳೆಯದನ್ನು ನೋಡು, ಕೆಟ್ಟದನ್ನು ನೋಡುವಾಗ ಅವರಿಗಾಗಿ ಅದಕ್ಕಾಗಿ ಪ್ರಾರ್ಥಿಸು. ನಿಮ್ಮ ಎರಡು ಕೈಗಳನ್ನು ಹೃದಯದ ಭಾಗದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ರೋಗಗಳನ್ನು, ನಿಮ್ಮ ಸಾಲದ ಕಾರ್ಯಗಳು, ನಿಮ್ಮ ಮಕ್ಕಳಿಗಾಗಿ, ನಿನ್ನ ಗಂಡನಿಗಾಗಿ, ನಿನ್ನ ಹೆಂಡತಿಗಾಗಿ, ನಿನ್ನ ಅತ್ತೆ, ನಿನ್ನ ಮಾವ, ನಿನ್ನ ಕುಟುಂಬದವರು, ನಿನ್ನ ಹಿತೈಷಿಗಳು, ನಿನ್ನ ಶತ್ರುಗಳು, ಇದೋ ಯಾವುದೆಲ್ಲ ನೀನು ಕ್ರಿಸ್ತನಲ್ಲಿ ಬೇಡಲು ಬಂದಿದ್ದೀಯ, ಕೇಳಲು ಬಂದಿದ್ದೀಯ, ಮಾಟ ಮಂತ್ರಗಳಿಂದ ನೀನು ಅನೇಕ ರೀತಿಯಾದಂಥ ನೋವು ವೇದನೆಗಳನ್ನು ನೀನು ಸಹಿಸಲಾರದಂಥ ಕಾರ್ಯಗಳನ್ನು ನೀನು ಈ ನಿಮಿಷದಲ್ಲಿ ಸಹಿಸಿ ನೀನು ಇಲ್ಲಿ ಬಂದಿರಬಹುದು, ಬಿಡುಗಡೆಗಾಗಿ ಬಂದಿರಬಹುದು. ಇದೋ ಅನೇಕ ನಾನಾ ರೀತಿಯ ಹೊರೆಗಳನ್ನು ನೀನು ಹೊತ್ತು ತಂದಿರಬಹುದು. ಇವತ್ತು ಪ್ರಾರ್ಥಿಸು, ನಾನು ಎಂದಿಗೂ ಯಾವ ಕಾರಣಕ್ಕೂ ಕ್ರಿಸ್ತನನ್ನು ಬಿಡಲ್ಲ, ಕ್ರಿಸ್ತನು ನನ್ನನ್ನು ಬಿಟ್ಟಿಲ್ಲ, ನಾನು ಕ್ರಿಸ್ತನನ್ನು ಬಿಡುವುದಿಲ್ಲ. ನಾನು ಪ್ರತಿ ಸೋಮವಾರ ಹಾಗೂ ನನ್ನಿಂದ ಆದಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿ ನಾನು ಒಳಿತನ್ನೇ ಮಾಡುವಂಥ, ಒಳಿತನ್ನು ಹೇಳುವಂಥ, ಒಳ್ಳೆಯದಕ್ಕಾಗಿ ದುಡಿಯುವಂಥ, ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಒಂದು ಒಳ್ಳೆಯ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ನನ್ನಿಂದ ಅನೇಕ ಒಳ್ಳೆಯ ಕಾರ್ಯಗಳು ಈ ಲೋಕದಲ್ಲಿ ಸಂಭವಿಸಲಿ ಎಂಬುದಾಗಿ ಈ ನಿಮಿಷದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ನಿನ್ನ ನಾಮದ ನಿಮಿತ್ತವಾಗಿ ಈ ಸಮುದಾಯಕ್ಕೆ ಪ್ರಾರ್ಥಿಸುವಾಗ, ದಯವಿಟ್ಟು ಪ್ರಾರ್ಥನೆ ಮಾಡುವಾಗ, ಇದು ನಾವು ಡೆಲಿವರೆನ್ಸ್ ಮಾಡುವಾಗ ಆಮೇನ್ ಅಂತ ಎಂಬುದಾಗಿ ಹೇಳ್ರಿ. ಏಕೆಂದರೆ ಅದು ಆಗಲಿ ಎಂಬುದಾಗಿ, ಒಳ್ಳೆಯದನ್ನು ದೇವರಲ್ಲಿ ಕೇಳುವಾಗ ಹೌದು ಆಮೇನ್, ಒಳ್ಳೆಯದಾಗುವಂಥ ಕಾರ್ಯ ನನಗೆ ಅನುಗ್ರಹಿಸಿ ಎಂಬುದಾಗಿ. ಏಕೆಂದರೆ ನಿಮ್ಮ ಪ್ರಾರ್ಥನೆಗೆ ಸದ್ದುತ್ತರವೇ ದೇವನು ಕಾಯುವಂಥದ್ದು. ಕರ್ತನೆ, ಇಲ್ಲಿ ಪ್ರಾರ್ಥಿಸುವಾಗ ನಿನ್ನ ಮಹಾಶಕ್ತಿ ಇಳಿದು ಬರುವುದಕ್ಕಾಗಿ,
ಈ ಆಲಯದಲ್ಲಿ ಕರ್ತನೆ, ಇದೋ ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇದೋ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು, ಒಂದೊಂದು ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ಅವರೆಲ್ಲ ರೋಗದಿಂದ ಬಿಡುಗಡೆ ಮಾಡು, ಮಾಟ ಮಂತ್ರಗಳಿಂದ ಬಿಡುಗಡೆ ಮಾಡು, ಇದೋ ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡು, ಸಾಲದ ಹೊರೆಗಳಿಂದ ಬಿಡುಗಡೆ ಮಾಡು, ಕುಟುಂಬದಲ್ಲಿ ಸಮಾಧಾನವನ್ನು ಕರುಣಿಸು ಕರ್ತನೆ. ಇವರು ಕೇಳಿದೆಲ್ಲವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಎಲ್ಲ ರೋಗಗಳಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡು, ಮಾಟ ಮಂತ್ರಗಳು ಬಿಟ್ಟೋಗಲಿ, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಗಳು ಬಿಟ್ಟೋಗಲಿ. ಇದು ಬ್ಲ್ಯಾಕ್ ಮ್ಯಾಜಿಕ್ಗಳಿಂದ ಒಟ್ಟಿಗೆ ಕೊಟ್ಟಂತ ಎಲ್ಲ ಬಲಿಷ್ಠವಾದ ಮಾಟದ ಶಕ್ತಿ ಬಿಟ್ಟೋಗಲಿ ಸ್ವಾಮಿ. ಎಲ್ಲ ರೋಗದಿಂದ ಬಳಲುವಂತ ಒಂದೊಂದು ಮಾಟದ ಶಕ್ತಿಗಳು ಬಿಟ್ಟೋಗಲಿ ಕರ್ತನೆ. ಬಂದಿರುವಂತ ಒಂದೊಂದು ಮಕ್ಕಳೆಲ್ಲ ರೋಗಗಳಿಂದ ಬಿಡುಗಡೆ ಮಾಡು, ತಲೆಯಿಂದ ಕಾಲಿನ ಎಲ್ಲ ರೋಗಗಳಿಗೆ ಬಿಡುಗಡೆ ಕೊಡು ಸ್ವಾಮಿ. ಅದು ಟ್ಯೂಮರ್ ಆಗಿರಬಹುದು, ಇದು ಮಾರಕವಾದ ರೋಗವಾಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಏಡ್ಸ್ ಆಗಿರಬಹುದು, ಹೊಟ್ಟೆಗೆ ಸಂಬಂಧಪಟ್ಟ ಕಿಡ್ನಿಗೆ ಸಂಬಂಧಪಟ್ಟ BPO, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲ್, ಗ್ಯಾಸ್ಟ್ರಿಕ್ ಎಲ್ಲದರಿಂದ ಬಿಡುಗಡೆ ಮಾಡು ಕರ್ತನೆ. ಒಂದೊಂದು ಕುಟುಂಬಗಳನ್ನ ಅನುಗ್ರಹಿಸು ಕರ್ತನೆ. ನಿತ್ಯ ಜೀವದ ಕಡೆಗೆ ನಡೆಯುವಂತ ಕೃಪೆಯನ್ನು ಕರುಣಿಸಿಕೊಡು. ಅವರ ಮಕ್ಕಳನ್ನು ಆಶೀರ್ವದಿಸು, ಸಕಲ ಕೇಡುಗಳಿಂದ ರಕ್ಷಿಸು, ಆಕಸ್ಮಿಕ ಮರಣಗಳಿಂದ ರಕ್ಷಿಸು, ಬರುವಂತ ದುರ್ಮರಣಗಳಿಂದ ತಪ್ಪಿಸು ಕರ್ತನೆ. ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ದಯೆ ಸದಾ ಕಾಲ ನಮ್ಮ ಮೇಲೆ ಅನುಗ್ರಹಿಸು. ನಿನ್ನ ಜೀವಂತ ವಾಕ್ಯ ಒಬ್ಬೊಬ್ಬರಲ್ಲೂ ಸಂಪೂರ್ಣ ನೆರವೇರಿಸಲ್ಪಡಲಿ. ಎಲ್ಲ ಕಾರ್ಯದಲ್ಲೂ ಯೇಸುವಿನ ಪರಿಶುದ್ಧ ಸಾನ್ನಿಧ್ಯ ಇದೋ ಒಬ್ಬೊಬ್ಬರನ್ನ ತುಂಬಿಕೊಳ್ಳಲಿ ಸ್ವಾಮಿ. ನಿನ್ನ ಬಲಿಷ್ಠವಾದಂಥ ರಾಜ್ಯ ನಾವೊಂದು ದಿನ ನೋಡುವಂಥ ಕೃಪೆಯನ್ನು ಕರುಣಿಸಿಕೊಡು. ಇಂದಿನಿಂದ ನಮ್ಮ ವಾಗ್ದಾನ, ನಾವು ಸಹ ನಿನ್ನ ವಾಗ್ದಾನವನ್ನು ಪಾಲಿಸಿ ಅಬ್ರಾಮನೊಂದಿಗೆ, ಈಸಾಕನೊಂದಿಗೆ, ಯಾಕೋಬನಿಗೆ ಮಾಡಿದಂಥ ಒಡಂಬಡಿಕೆ ನನ್ನೊಂದಿಗೂ ನಾನು ಮಾಡಿಕೊಳ್ಳುವಂಥ ಮನಸ್ಸನ್ನ ಈ ನಿಮಿಷದಲ್ಲಿ ಕರುಣಿಸು. ಅದು ಒಡಂಬಡಿಕೆಯು ನಿಮ್ಮ ಸಾನ್ನಿಧ್ಯವನ್ನು ಸೇರಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನ, ನಮ್ಮ ಪ್ರಯಾಣ ಹಾಗೂ ಕರ್ತನೆ, ನಾವು ಯಾವ ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿದ್ದೇವೋ ಎಲ್ಲವನ್ನ ನಾನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಳಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಅರಸೇ ಮನುತಾಯಿ. ಎಲ್ಲರೂ ಒಟ್ಟಾಗಿ ಹೇಳೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್.